ಶಬರಿಮಲೆ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣ ಸದ್ಯಕ್ಕೆ ಆರೋಪಿ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಉನ್ನಿಕೃಷ್ಣನ್ ಮನೆ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿ ಆಗಿದೆ. ಕೇರಳದ ಎಸ್ಐಟಿ ಪೊಲೀಸರಿಂದ ದಾಳಿ ಪರಿಶೀಲನೆ, 4 ಅಧಿಕಾರಿಗಳ ತಂಡದಿಂದ ಪರಿಶೀಲನೆ. ತಿರುವನಂತಪುರಂನಲ್ಲಿ ಉನ್ನಿಕೃಷ್ಣನ್ ಬಂಧಿಸಿದಂತಹ ಪೊಲೀಸರು ಇದೀಗ ಕೇರಳದ ಎಸ್ಐಟಿ ಅಧಿಕಾರಿಗಳು 4 ಬಂದು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಬರಿಮಲೆಯ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಉನ್ನಿಕೃಷ್ಣನ್ ಮನೆ. ಕೇರಳದ ಎಸ್ಐಟಿ ಪೊಲೀಸರು ಬಂದು ದಾಳಿ ನಡೆಸಿ ಅಲ್ಲಿ ದಾಖಲೆಗಳನ್ನು ಇರುವಂಥ ವಸ್ತುಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಇದೇ ರೈಡ್ ಆಗ್ತಿರುವಂತಹ ಮನೆ ಬಳಿಯಿಂದ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್. ಈಗ ಶಬರಿಮಲೆಯ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತನ ಹೆಸರು ಉನ್ನಿಕೃಷ್ಣನ್ ಹೆಸರು ಬಹಳ ಮುಖ್ಯವಾಗಿ ಕೇಳಿ ಬಂದಿತ್ತು. ಜೊತೆಗೆ ಇವತ್ತು ಎಷ್ಟೊತ್ತಿಗೆ ಈ ರೈಡ್ ಆರಂಭ ಆಗಿದೆ, ಬಂದಿರೋದು, ಪರಿಶೀಲನೆ ನಡೆಸ್ತಿರೋದು, ಜೊತೆಗೆ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಅಂತ? ಅವಿನಾಶ್, ಅಯ್ಯಪ್ಪ ದೇವಾಲಯದಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಾಲಯದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇಂದು ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರ್ತಕ್ಕಂಥ ನನ್ನ ಹಿಂಭಾಗದಲ್ಲಿ ಮನೆ ಕಾಣಿಸ್ತಿದೆ. ಇದು ಆರೋಪಿ ಉನ್ನಿಕೃಷ್ಣನ್ ಅವರ ಮನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 4ನೇ ಮಹಡಿಗೆ ಈಗಾಗಲೇ ನಿನ್ನೆ ತಡರಾತ್ರಿ 4 ಗಂಟೆ ವೇಳೆಗೆ ಬಂದಿದ್ದಂತಹ ಕೇರಳ ಪೊಲೀಸರು ಈಗಾಗಲೇ ರೈಡನ್ನು ಮುಂದುವರಿಸಿರ್ತಕ್ಕಂಥದ್ದು. ಬೆಳಗಿನಿಂದಲೂ ಕೂಡ ರೈಡನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಅಂದರೆ ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ 2019ರಲ್ಲಿ ಪ್ರಮುಖವಾಗಿ ಶಬರಿಮಲೆಯಲ್ಲಿರ್ತಕ್ಕಂಥ ಅಯ್ಯಪ್ಪ ದೇವಾಲಯದ ಮುಂಭಾಗದ 2 ಶಿಲ್ಪಗಳು, ದ್ವಾರಪಾಲಕರ ಮುಂಭಾಗದ 2 ಶಿಲ್ಪಗಳಿರ್ತವೆ, ಅವೆರಡು ಕೂಡ ಫೇಡ್ ಆಗಿರ್ತವೆ. ಈ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಮೇಲ್ಭಾಗದಲ್ಲಿ ಚಿನ್ನ ಲೇಪನಕ್ಕೆ ಅಂತೇಳಿ ಅಂದು ದೇವಾಲಯದ ಭಕ್ತನಾಗಿ ವಿಐಪಿಗಳಿಗೆ ಕೋಆರ್ಡಿನೇಷನ್ ಅನ್ನು ಮಾಡ್ತಿದ್ದಂಥ ಈ ಉನ್ನಿಕೃಷ್ಣನ್ ಹಾಗೂ ಈ ಹಿಂದೆ ತಿರುವಾಂಕೂರು ದೇವಸ್ವಾಂ ಮಂಡಳಿಯ ಆಡಳಿತಾಧಿಕಾರಿ ಆಗಿದ್ದಂಥ ಮಾಜಿ ಆಡಳಿತಾಧಿಕಾರಿ ಬಾಬು ಏನಿರ್ತಾನೆ, ಈ ಮುರಾರಿ ಬಾಬು ಎಂಬಾತ, ಈತನೊಂದಿಗೆ ಸಂಚನ ರೂಪಿಸಿ ಚಿನ್ನವನ್ನು ಕಳವು ಮಾಡಿದ್ದಾನೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಗೋವರ್ಧನ್ ಎಂಬ ಜ್ಯುವೆಲರಿ ಮಾಲೀಕ, ರೊದ್ದಂ ಜ್ಯುವೆಲರಿ ಮಾಲೀಕನ ಜ್ಯುವೆಲರಿ ಶಾಪ್ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಎಸ್ಐಟಿ ಅಧಿಕಾರಿಗಳು. ಅಲ್ಲಿಂದಲೂ ಕೂಡ ಸ್ವಲ್ಪ ಪ್ರಮಾಣದ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಈಗಾಗಲೇ ಈತ ಉನ್ನಿಕೃಷ್ಣನ್ ಏನಿದ್ದ, ಈತ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರ್ತಕ್ಕಂಥ 7ನೇ ಮೈನಲ್ಲಿರ್ತಕ್ಕಂಥ ಈ ಒಂದು 4ನೇ ಫ್ಲಾಟ್ನಲ್ಲಿ, ಈ ಒಂದು ಅಪಾರ್ಟ್ಮೆಂಟ್ನ 4ನೇ ಫ್ಲಾಟ್ನಲ್ಲಿ ವಾಸವಾಗಿದ್ದ ಕೆಲ ದಿನಗಳಲ್ಲಿ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಟಿ ಪೊಲೀಸರು ಸ್ಥಳೀಯ ಶ್ರೀರಾಮ್ಪುರ ಪೊಲೀಸರ ಸಹಾಯದೊಂದಿಗೆ ದಾಳಿ ಮಾಡಿ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಿದ್ದಾರೆ. ಕಳೆದ 2 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ 4 ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಈಗಾಗಲೇ ಪರಿಶೀಲನೆ ಕೂಡ ಮುಂದುವರೆತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಇಲ್ಲಿಗೆ ಆರೋಪಿ ಉನ್ನಿಕೃಷ್ಣನನ್ನು ಕೂಡ ಇನ್ನೂ ಕರೆತಿದ್ದಿಲ್ಲ. ಈಗಾಗಲೇ 4ನೇ ಮಹಡಿಯಲ್ಲಿರ್ತಕ್ಕಂಥ ಫ್ಲಾಟ್ನಲ್ಲಿ ಪರಿಶೀಲನೆ ಕೂಡ ಅಧಿಕಾರಿಗಳು ಮುಂದುವರೆಸಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ಶಬರಿಮಲೆಯಲ್ಲಿ 4 kg ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಎಸ್ಐಟಿಯಿಂದ ಬಳ್ಳಾರಿಯಲ್ಲೂ ಕೂಡ ತನಿಖೆ ನಡೀತಾ ಇದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ ಮೇಲೆ ದಾಳಿಯಾಗಿದೆ. ಕದ್ದ ಚಿನ್ನದಲ್ಲಿ 476 ಗ್ರಾಂ ಚಿನ್ನ ಖರೀದಿ ಮಾಡಲಾಗಿತ್ತು. ರೊದ್ದಂ ಗೋಲ್ಡ್ ಮಾಲೀಕ ಗೋವರ್ಧನ್ ಖರೀದಿ ಮಾಡಿದ್ರು. 476 ಗ್ರಾಂ ಚಿನ್ನ ರಿಕವರಿ ಮಾಡಿರುವಂತಹ ಕೇರಳದ ಎಸ್ಐಟಿ ರೊದ್ದಂ ಗೋಲ್ಡ್ ಮಾಲೀಕ ಗೋವರ್ಧನ್ ಖರೀದಿ ಮಾಡಿದ್ರು. ಸುಮಾರು 476 ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ ಕೇರಳದ ಎಸ್ಐಟಿ ಪೊಲೀಸರು. ಗೋವರ್ಧನ್ ವಿಚಾರಣೆ ಮಾಡಿ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ರೊದ್ದಂ ಗೋಲ್ಡ್ ಶಾಪ್ಗೆ ಬೀಗ ಹಾಕಲಾಗಿದೆ. ನೋಡಿದೆ ಬಳ್ಳಾರಿಯಲ್ಲಿರುವಂಥ ರೊದ್ದಂ ಗೋಲ್ಡ್ ಶಾಪ್, ಇದು ಜ್ಯುವೆಲರಿ ಶಾಪ್. ಅಲ್ಲಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರ ಗೊತ್ತಾಗಿದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೇರಳದ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4 kg ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಇರತಕ್ಕಂತಹ ಆ ರೊದ್ದಂ ಜ್ಯುವೆಲರಿ ಮೇಲೆ ದಾಳಿ ಮಾಡಿ ಸಾಕಷ್ಟು ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಸರಿಸುಮಾರು 476 ಗ್ರಾಂ ಬಂಗಾರವನ್ನ ಈ ಗೋವರ್ಧನ್ ಅನ್ನು, ಅಂದ್ರೆ ರೊದ್ದಂ ಜ್ಯುವೆಲರ್ಸ್ ಸಂಬಂಧಪಟ್ಟಂತಹ ಮಾಲೀಕ ಖರೀದಿ ಮಾಡಿದ ಅನ್ನೋ ಆರೋಪ ಇರುವಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ದಾಳಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಜ್ಯುವೆಲರಿ ಶಾಪ್ನನ್ನ ಈಗಾಗಲೇ ಕ್ಲೋಸ್ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಆ ದೇವಸ್ಥಾನದಲ್ಲಿರ್ತಕ್ಕಂತಹ 4 kg ಚಿನ್ನಗಳ ಕಳ್ಳತನ ಪೈಕಿಯಲ್ಲಿ ಬಳ್ಳಾರಿಯಲ್ಲಿ ಕೂಡ ಸುಮಾರು 476 ಗ್ರಾಂ ಇಲ್ಲಿ ಖರೀದಿಯಾಗಿತ್ತು. ಇಲ್ಲಿ ಆ ಚಿನ್ನ ಇಲ್ಲಿ ಬಳ್ಳಾರಿಗೂ ಕೂಡ ಬಂದಿತ್ತು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿಸಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪರಿಶೀಲನೆ ಮಾಡಿ ಆ ಗೋವರ್ಧನ್ ಮಾಲೀಕರನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸದ್ಯಕ್ಕೆ ಆ ಶಾಪ್ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಕಾರಣ ಎಸ್ಐಟಿ ಅಧಿಕಾರಿಗಳೇನು ದಾಳಿ ಮಾಡ್ತಾರೆ, ದಾಳಿ ಮಾಡಿದ ನಂತರದಲ್ಲಿ ಇರತಕ್ಕಂತಹ ಆ ಚಿನ್ನವನ್ನ ಹೇಗೆ ಖರೀದಿ ಮಾಡಿದ್ರಿ, ಯಾವ ಆಧಾರದ ಮೇಲೆ ಖರೀದಿ ಮಾಡಿದ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೂಡ ಸಾಕಷ್ಟು ರೀತಿಗೆ ಪರಿಶೀಲನೆ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಎಸ್ಐಟಿ ಅಧಿಕಾರಿಗಳು ಬಂದು ಹೋದ ನಂತರದಲ್ಲಿ ಈ ಶಾಪನ್ನ
ಕ್ಲೋಸ್ ಮಾಡಿರುವಂಥದ್ದು. ಅಂದ್ರೆ ಸ್ಥಳೀಯವಾಗಿ ಪೊಲೀಸರ ಮಾಹಿತಿಯನ್ನ ಪಡ್ಕೊಂಡು ಬಂದಿರತಕ್ಕಂತಹ SIT ಅಧಿಕಾರಿಗಳು ಇಲ್ಲಿರ್ತಕ್ಕಂತಹ ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಶಾಪಿಗೆ ಬಂದು ನಂತರದಲ್ಲಿ ಇಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಚಿನ್ನ ಖರೀದಿಯಾಗಿತ್ತು, ಆ ಚಿನ್ನವನ್ನ ಯಾವ ರೀತಿ ಬಳಕೆ ಮಾಡಿದ್ದಾರೆ, ಮುಂದೆ ಆಭರಣಕ್ಕೆ ಬಳಕೆ ಮಾಡಿದ್ದಾರೆ ಅಥವಾ ಇನ್ಯಾವುದೇ ಬೇರೆ ವಿಚಾರಕ್ಕೆ ಬಳಕೆ ಮಾಡಿದ್ದಾರೆ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ತನಿಖೆ ಮಾಡಿರುವಂಥದ್ದು. ಸದ್ಯಕ್ಕೆ ಬಳ್ಳಾರಿ ಇರತಕ್ಕಂಥ ಬೆಂಗಳೂರು ರೋಡ್ ಅಂದ್ರೆ ಬಳ್ಳಾರಿ ನಗರದ ಬೆಂಗಳೂರು ರೋಡ್ನಲ್ಲಿರತಕ್ಕಂತಹ ರುದ್ದಮ್ ಜ್ಯುವೆಲರ್ಸ್ ಅನ್ನ ಇದೀಗ ಸದ್ಯಕ್ಕೆ ಕ್ಲೋಸ್ ಮಾಡಿರುವಂಥದ್ದು ತಾವು ಗಮನಿಸಬಹುದು. ಇದೇ ಬಳ್ಳಾರಿಯ ರುದ್ದಮ್ ಜ್ಯುವೆಲರ್ಸ್, ಇದೇ ಜ್ಯುವೆಲರ್ನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ 4 kg ಚಿನ್ನ ಕಳ್ಳತನ ಆಗಿತ್ತು. ಅದರಲ್ಲಿ 476 ಗ್ರಾಂ ಚಿನ್ನ ಈ ಶಾಪ್ನಲ್ಲಿ ಖರೀದಿಯಾಗಿತ್ತು ಅನ್ನೋ ಕೂಡ ಈಗ ಮಾಹಿತಿ ಬಂದಿರುವಂಥದ್ದು. ಅಂದ್ರೆ ಒಟ್ಟಿನಲ್ಲಿ ಶಬರಿಮಲೆಯಲ್ಲಿ 4 kg ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಕೂಡ ಆ ಸಂಬಂಧಪಟ್ಟಂತೆ ನಂಟು ಬಂದಿರುವಂಥದ್ದು. ಹೀಗಾಗಿ SIT ಅಧಿಕಾರಿಗಳು ದಾಳಿ ಮಾಡಿ ಇಲ್ಲಿರ್ತಕ್ಕಂತಹ ಮಾಲೀಕ ಗೋವರ್ಧನ್ ಅವರು ಕೂಡ ವಿಚಾರಣೆಗೊಳಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬ್ರಿಗೇಡ್ TV9 ಬಳ್ಳಾರಿ.